ಇನ್ನು ಸಾಮಾನ್ಯವಾಗಿ ಈ ಲೇಡಿ ಟೈಲರ್ ಹತ್ರ ಮಹಿಳೆಯರು ಯಾಕೆ ಹೋಗ್ತಾರೆ? ಡ್ರೆಸ್ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದಕ್ಕೆ, ಆಲ್ಟ್ರ್ ಮಾಡಿಸ್ಕೊಳ್ಳೋದಕ್ಕೆ, ಏನಾದರೂ ಹೊಲಿಗೆ ಹಾಕಿಸ್ಕೊಳ್ಳೋಕ್ಕೆ ಇದ್ರೆ ಹೋಗ್ತಾರೆ. ಇಲ್ಲೊಬ್ಬ ಖತರ್ನಾಕ್ ಲೇಡಿ ಈ ಥರ ಡ್ರೆಸ್ ಸ್ಟಿಚಿಂಗ್ಗೆ ಅಂತ ಬರ್ತಾ ಇದ್ದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅಂಥವ್ರಿಗೆ ಕೋಟಿ ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ. ಸತ್ಯ ತಿಳಿದ ಮಹಿಳೆಯರು ಈ ಲೇಡಿ ಟೈಲರನ್ನು ನಡು ರಸ್ತೆಯಲ್ಲೇ ಹಿಡಿದು ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಈ ಘಟನೆ ನಡೆದಿದ್ದಾದರೂ ಎಲ್ಲಿ ಮತ್ತು ಈಕೆ ವಂಚನೆ ಮಾಡ್ತಾ ಇದ್ದ ರೀತಿ ಹೇಗೆ? ಬನ್ನಿ ನೋಡೋಣ. ಬಣ್ಣ ಬಣ್ಣದ ಮಾತಾಡಿ 3 ಕೋಟಿ ವಂಚನೆ. ನಡು ರಸ್ತೆಯಲ್ಲಿ ಲೇಡಿ ಟೈಲರ್ಗೆ ಹಲ್ಲೆ. 3 ಕೋಟಿಗೂ ಅಧಿಕ ಹಣ ವಂಚಿಸಿದ ವಂಚಕಿ. ಇಲ್ಲಿ ನೋಡಿ, ನಡು ರಸ್ತೆಯಲ್ಲಿ ಮಹಿಳೆಗೆ ಜುಟ್ಟು ಹಿಡಿದು ಜನರು ಹೇಗೆ ಹಿಗ್ಗಾಮುಗ್ಗ ಥಳಿಸ್ತಿದ್ದಾರೆ ಅಂತ. ಅಷ್ಟಕ್ಕೂ ಈ ಮಹಿಳೆಯ ಮೇಲೆ ಇಷ್ಟೊಂದು ಅಮಾನುಷ್ಯವಾಗಿ ಹಲ್ಲೆ ನಡೆಸಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗೆ ಬಹುದೊಡ್ಡ ವಂಚನೆಯ ಜಾಲವೇ ತೆರೆದುಕೊಳ್ಳುತ್ತೆ. ಈ ಲೇಡಿ ಡ್ರೆಸ್ ಮೇಕರ್ ತನ್ನತ್ತ ಬರುವ ಮಹಿಳಾ ಗ್ರಾಹಕರಿಗೆ 3 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾಳಂತೆ. ಇದೇ ಕಾರಣಕ್ಕೆ ದುಡ್ಡು ಕೊಟ್ಟ ಮಹಿಳೆಯರು ಈ ರೀತಿ ರೊಚ್ಚಿಗೆದ್ದು ಮಹಿಳೆಯನ್ನ ಅಟ್ಟಾಡಿಸಿ ಹಲ್ಲೆ ಮಾಡ್ತಿದ್ದಾರೆ. ಬಣ್ಣ ಬಣ್ಣದ ಮಾತನಾಡಿ ಹಲವಾರು ಜನರಿಂದ ಹಣ ಪಡೆದು ವಂಚಿಸಿದ ಈ ಮಹಿಳೆಯ ಹೆಸರೇ ಹೇಮಾವತಿ. ಹಾಸನದ ಅರಳೆಪೇಟೆಯಲ್ಲಿ ಜ್ಯೋತಿ ಡ್ರೆಸ್ ಮೇಕರ್ಸ್ ಹೆಸರಿನಲ್ಲಿ ಟೈಲರ್ ಶಾಪ್ ಅನ್ನು ನಡೆಸ್ತಿದ್ದ ಹೇಮಾವತಿ ಹಲವರ ಬಳಿ ಹಣವನ್ನ ಪಡೆದಿದ್ಲಂತೆ. ಚಿಟ್ ಫಂಡ್ ಹೆಸರಿನಲ್ಲಿ 1 ಕೋಟಿ ರೂಪಾಯಿ ಚೀಟಿ ಹಾಕಿದ್ದೇನೆ ಅಂತ ಹೇಳಿ ಸ್ಲಿಪ್ ಅನ್ನ ತೋರಿಸಿ ಸಾಲ ಪಡೆದಿದ್ಲಂತೆ. ಜೊತೆಗೆ ಹಾಸನದಲ್ಲಿ 1 ಕೋಟಿ ರೂಪಾಯಿ ಮನೆ ಖರೀದಿಸಿದ್ದೇನೆ ಅಂತ ಹೇಳಿ ಹಲವರಿಂದ ಸಾಲ ಪಡೆದಿರ್ತಾಳೆ. ಟೈಲರ್ ಶಾಪ್ ನಡೆಸ್ತಿದ್ದಂತಹ ಮಹಿಳೆಯೊಬ್ಬರು ತನ್ನ ಶಾಪ್ಗೆ ಬರ್ತಿದ್ದಂತಹ ಗ್ರಾಹಕರಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಅವರಿಂದ ಲಕ್ಷಾಂತರ ರು ಹಣವನ್ನು ಪಡೆದು ವಂಚಿಸಿರುವ ಪ್ರಕರಣ ಹಾಸನ ನಗರದ ಅರಳೆಪೇಟೆ ರಸ್ತೆಯಲ್ಲಿ ನಡೆದಿದೆ. ಕೊಟ್ಟ ಹಣವನ್ನು ವಾಪಸ್ ಕೇಳಿದಾಗ ವಂಚನೆಗೆ ಒಳಗಾಗಿರುವುದು ಮಹಿಳೆಯರಿಗೆ ತಿಳಿದಿದ್ದು ರೊಚ್ಚಿಗಿದ್ದಂತಹ ಮಹಿಳೆಯರು ಏನು ಹೇಮಾವತಿ ಇದ್ದಾರೆ ಅವನ ರಸ್ತೆಯಲ್ಲಿ ಅಟ್ಟಾಡಿಸಿ ಹಲ್ಲೆಯನ್ನು ನಡೆಸಿದ್ದಾರೆ. 2 ಪೊಲೀಸ್ ಠಾಣೆಗಳಲ್ಲಿ ದೂರು ಪ್ರತಿ ದೂರು ದಾಖಲಾಗಿದ್ದು ಕೊಟ್ಟ ಹಣವನ್ನು ವಾಪಸ್ ಕೊಡಿಸುವಂತೆ ವಂಚನೆಗೊಳಗಾದ ಮಹಿಳೆಯರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಡ್ರೆಸ್ ಸ್ಟಿಚ್ಗೆ ಬರೋ ಗ್ರಾಹಕಿಯರೇ ಟಾರ್ಗೆಟ್. ಮಹಿಳೆಯ ಮೋಸಕ್ಕೆ ಪತಿಯಿಂದಲೂ ಸಾಥ್, ಹಣ ಕಳೆದುಕೊಂಡವರಿಂದಲೂ ಕಣ್ಣೀರು. ಇನ್ನು ಅದೆಷ್ಟೋ ಮಂದಿ ಖತರ್ನಾಕ್ ಮಹಿಳೆಯ ಮಾತನ್ನ ನಂಬಿ ತಮ್ಮ ಬಳಿ ಇದ್ದ ಚಿನ್ನಾಭರಣವನ್ನು ಅಡವಿಟ್ಟು ಲಕ್ಷ ಲಕ್ಷ ಸಾಲ ಕೊಟ್ಟಿದ್ರಂತೆ. 16 ವರ್ಷಗಳಿಂದ ಟೈಲರಿಂಗ್ ಶಾಪ್ ನಡೆಸ್ತಾ ಇದ್ದ ಹೇಮಾವತಿ ತಮಗೆಲ್ಲ ಮೋಸ ಮಾಡಲ್ಲ ಅಂಥೇಳಿ ನಂಬಿದ್ರಂತೆ. ಆದರೆ ಹೇಮಾವತಿ ಮಾತ್ರ ಯಾರದ್ದೋ ದುಡ್ಡಿನಲ್ಲಿ ಜಾತ್ರೆ ಮಾಡಿದ್ರು ಅಂತಾರಲ್ಲ ಹಾಗೆ 3 ಕೋಟಿಗೂ ಅಧಿಕ ಹಣವನ್ನು ಪಡೆದು ವಂಚಿಸಿದ್ದಾಳೆ. ಹೆಂಡತಿಯ ವಂಚನೆಯ ಕಹಾನಿಗೆ ಪತಿ ವಿರೂಪಾಕ್ಷಪ್ಪ ಕೂಡ ಹೆಗಲಾಗಿದ್ದ ಅಂಥೇಳಿ ಹಲವರು ಆರೋಪಿಸ್ತಿದ್ದಾರೆ. ಇನ್ನು ಓರ್ವ ಮಹಿಳೆಯಿಂದಲೇ 45 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ. ಹಣ ಕಳೆದುಕೊಂಡವರು ತಮ್ಮಂತೆ ಮೋಸ ಹೋಗಬೇಡಿ ಅಂಥೇಳಿ ಪಾಪ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗಳು ಫಾರಿನ್ಗೆ ಹೋಗ್ತಿದ್ದಾಳೆ, ಅರ್ಜೆಂಟಾಗಿ ನಂಗೆ 10 ಲಕ್ಷ ರೂಪಾಯಿ ದುಡ್ಡು ಬೇಕು. ಯಾಕಂದರೆ ನನ್ನ ಮಗಳು ಫಾರಿನ್ಗೆ ಹೋಗಿ MS ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾಳೆ. ಹಂಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲ ಆಂಟಿ ನಮ್ಮ ಹತ್ರನೂ ದುಡ್ಡಿಲ್ಲ ಅಂತ ಹೇಳಿದ್ವಿ. ಇಲ್ಲ ಕಣೆ, ಸ್ವಲ್ಪ ಒಡವೆನಾರು ಪ್ಲೆಡ್ಜ್ ಮಾಡಿಬಿಟ್ಟು ಕೊಡಿ, ನಾನು ಅದಕ್ಕೇನು ಎಲ್ಲ ಕೊಡ್ತೀನಿ ನಾನು. ಯಾಕಂದರೆ ನಂದು 1 ಕೋಟಿದು ಕೊಡ್ಸೋದ್ರಲ್ಲಿ ಚೀಟಿ ಹಾಕಿದ್ದೀನಿ. ಸುಮಾರು ಚೀಟಿಗಳು ನಡ್ಸ್ಕೊಂಡು ಹೋಗ್ತಾರೆ. ನಮಗೂ ನಂಬಿಕೆನೆ, ದುಡ್ಡಿಲ್ಲ ಬಿಡು, ಮಗಳು ಏನೋ ಆಸೆ ಪಡ್ತೀಯಾಳೆ, ಈಗ ಸದ್ಯಕ್ಕೆ ಪ್ರಾಬ್ಲಮಲ್ಲಿದ್ದಾರೆ ಅಂತ ನಾವು ಕೊಟ್ವಿ ಸರ್. ಹೆಂಗೆ ಅಂತಂದರೆ ನಿಮ್ಮ ಹತ್ರ ಹೇಳಿದಂಗೆ ನಮ್ಮ ಹತ್ರ ಇಸ್ಕೊಳ್ಳೋದು, ನಮ್ಮ ಹತ್ರ ಹೇಳಿಲ್ದಂಗೆ ಬೇರೆಯವ್ರ ಹತ್ರ ಇಸ್ಕೊಳ್ಳೋದು. ಯಾರ ತಲೆ ಮೇಲೆ ಕೈ ಇಟ್ಟು ಅವ್ರದ್ದು ಐಫೈ ಲೈಫ್, ಐಫೈ ಜೀವನ ಅವ್ರದ್ದು. ಇವರು ಹೇಮಾವತಿ ಮತ್ತು ವಿರೂಪಾಕ್ಷ ಅನ್ನೋರು ಏನಿದ್ದಾರೆ ಇವ್ರಿಗೆ ನಾವು ಕಸ್ಟಮರು. ಹೀಗೆ ಪರಿಚಯ ತುಂಬ ವರ್ಷದಿಂದ ಇತ್ತು. ಹಿಂಗೆ ಕಷ್ಟ ಇದೆ, ಮನೆಯಲ್ಲಿ ರಿನೋವೇಷನ್ ಆಗಬೇಕು, ಮನೆ ತೊಗೊಂಡಿದ್ದೀವಿ ಅಂತ ಎಲ್ಲ ಹೇಳಿ ನಮ್ಮ ಹತ್ರ ಹಣ ತೊಗೊಂಡು ನಾವು ವಾಪಸ್ ಹಣ ಕೇಳಕ್ಕೆ ಹೋದಾಗ ಎಲ್ಲರೂ ಮಗಳದು ಎಜುಕೇಷನ್ ಇದೆ, MS ಮಾಡ್ಸೋಕೆ ಮಗಳಿಗೆ ಕಳಿಸ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದಾರೆ, ನಾವು ನಿಮ್ಗೆ ಮಾಡಿಕೊಡ್ತೀನಿ, ಒಂದು ಕೊಡಚಾದ್ರಲ್ಲಿ ಒಂದು ಚೀಟಿ ಹಾಕಿದ್ದೀನಿ ಕೊಡ್ತೀನಿ, ಇದೊಂಚೂರು ಕೊಟ್ಬಿಡಿ ಅಂತ ಹೇಳಿ ಹಿಂಗೆ ಸ್ವಲ್ಪ ಅಂತ ಹೇಳಿ ನಮ್ದು ಹೆಚ್ಚು ಕಮ್ಮಿ ಒಂದು 14 ಲಕ್ಷ ರೂಪಾಯಿ ಬೆಳ್ಕೊಂಡಿದೆ. ಇನ್ನು ವಂಚನೆಗೊಳಗಾದ ಜನ ಮಹಿಳೆಯನ್ನ ರಸ್ತೆಯಲ್ಲಿ ಅಟ್ಟಾಡಿಸಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ನಗರ ಪೊಲೀಸ್ ಠಾಣೆ ಹಾಗೂ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ವಂಚಕಿ ವಿರುದ್ಧ ಕಾನೂನು ಕ್ರಮ ಆಗುವಂತೆ ಹಣ ಕಳೆದುಕೊಂಡ ಮಹಿಳೆಯರು ಪಾಪ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಡ್ರೆಸ್ ಮೇಕರ್ ಹೇಮಾವತಿ ತಮ್ಮ ಮಗಳನ್ನ ವಿದೇಶದಲ್ಲಿ ಇಂಜಿನಿಯರಿಂಗ್ ಓದಿಸೋದಕ್ಕೆ ಹಣವಿಲ್ಲದೆ ತನ್ನ ಶಾಪ್ಗೆ ಬರ್ತಿದ್ದ ಮಹಿಳೆಯರಿಂದ ಹಣ ಪಡೆದು ಪಂಗನಾಮ ಹಾಕಿರೋದು ಮೇಲ್ನೋಟ ಗೊತ್ತಾಗ್ತಿದೆ. ಹಣ ಕಳೆದುಕೊಂಡ ಮಹಿಳೆಯರು ಈಗ ಕಣ್ ಬಾಯ್ ಬಿಡುವಂತಾಗಿದೆ. ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ.